ವೆಲ್ಕಮ್ ಟು ಐಬೋರ್ಡ್ ಲರ್ನಿಂಗ್ ಯೂಟ್ಯೂಬ್ ಚಾನಲ್. ಈ ದಿನಾಂಕ 15/11/2025 ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಒಂದು ಹೊಸ ನೋಟಿಫಿಕೇಶನ್ ಅನ್ನ ಹೊರಡಿಸಿರುವಂತದ್ದು. ಸೊ ಕೆಇಎ ವೆಬ್ಸೈಟ್ ನಲ್ಲಿ ನಿಮಗೆ ಈ ನೋಟಿಫಿಕೇಶನ್ ಅವೈಲೇಬಲ್ ಇದೆ. ಸೊ ಆಸ್ ಪರ್ ದಿಸ್ ನೋಟಿಫಿಕೇಶನ್ BWSSB ಏನಿದೆ, ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಏನಿದೆ BWSSB. ಸೊ ಈ ಒಂದು ಡಿಪಾರ್ಟ್ಮೆಂಟ್ ನಲ್ಲಿ ಹಲವಾರು ಹುದ್ದೆಗಳಿಗೆ ಒಂದು ನೋಟಿಫಿಕೇಶನ್ ಅನ್ನ ಕೆಇಎ ರಿಲೀಸ್ ಮಾಡಿದೆ. ಯಾವ್ಯಾವ ಪೋಸ್ಟ್ ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು: ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ ಟೋಟಲ್ 13 ಪೋಸ್ಟ್ ಇದೆ. ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ 4 ಪೋಸ್ಟ್ ಇರುವಂತದ್ದು. ಅಸಿಸ್ಟೆಂಟ್ ಇಂಜಿನಿಯರ್ ಮೆಕ್ಯಾನಿಕಲ್ 2 ಪೋಸ್ಟ್. ಅಸಿಸ್ಟೆಂಟ್ ಇಂಜಿನಿಯರ್ ಇನ್ ಕಂಪ್ಯೂಟರ್ ಸೈನ್ಸ್ 1 ಪೋಸ್ಟ್ ಇರುವಂತದ್ದು. ಅದೇ ರೀತಿ ಕಮಿಂಗ್ ಟು ಜೂನಿಯರ್ ಇಂಜಿನಿಯರ್ ಸಿವಿಲ್ 20 ಪೋಸ್ಟ್ ಇದೆ, ಎಲೆಕ್ಟ್ರಿಕಲ್ ಕೂಡ 20 ಪೋಸ್ಟ್ ಇದೆ ಅಂಡ್ ಮೆಕ್ಯಾನಿಕಲ್ ಕೂಡ 10 ಪೋಸ್ಟ್ ಇರುವಂತದ್ದು. ಸೊ ಈ ಬ್ಯಾಕ್ಲಾಗ್ ಹುದ್ದೆಗಳು ಕೂಡ ಇಲ್ಲಿ ಮೆನ್ಷನ್ ಆಗಿರುವಂತದ್ದು. ಸೊ ಇಲ್ಲಿ ಏನಿದೆ ಇದು ಬ್ಯಾಕ್ಲಾಗ್ ಪೋಸ್ಟ್ಗಳು. ನೆಕ್ಸ್ಟ್ ಕಮಿಂಗ್ ಟು ಅಸಿಸ್ಟೆಂಟ್, ಅದು 3 ಕೂಡ ಬ್ಯಾಕ್ಲಾಗ್ ಪೋಸ್ಟ್ ಇದೆ. ಬಟ್ ಜೂನಿಯರ್ ಅಸಿಸ್ಟೆಂಟ್ ಏನಿದೆ ಇದು 50 ಪೋಸ್ಟ್ ಇರುವಂತದ್ದು. ನೆಕ್ಸ್ಟ್ ಮೀಟರ್ ರೀಡರ್, ಮಾಪನ ಓದುಗ ಅಂತ ಹೇಳಿ, ಇದು ಕೂಡ ಬ್ಯಾಕ್ಲಾಗ್ 37 ಪೋಸ್ಟ್ ಇದೆ. ಅಂಡ್ 2ನೇ ದರ್ಜೆ ಉಗ್ರಾಣ ಪಾಲಕ ಇದು 4 ಪೋಸ್ಟ್ ಇದೆ. ಟೋಟಲ್ 120 ಪೋಸ್ಟ್. ಸೊ 120 ಪೋಸ್ಟ್ ಡೈರೆಕ್ಟರ್ ರಿಕ್ರೂಟ್ಮೆಂಟ್ ಆಗುವಂತದ್ದು. ಡೈರೆಕ್ಟರ್ ಸೊ ಮಿಕ್ಕಿದ್ದ ಏನಿದೆ 45 ಪೋಸ್ಟ್ ಏನಿದೆ ಇದು ಬ್ಯಾಕ್ಲಾಗ್ ನಲ್ಲಿ ಫಿಲ್ ಆಗುವಂತದ್ದು. ಇದಕ್ಕೆ ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ, ಬ್ಯಾಕ್ಲಾಗ್ ಗೆ ಇದು ಮೀಸಲು ಇಟ್ಟಿರುವಂತದ್ದು. ಈ 120 ಪೋಸ್ಟ್ ಏನಿದೆ ಇದಕ್ಕೆ ಆಸ್ಪಿರೆಂಟ್ಸ್ ಯಾರ್ಯಾರಿದ್ದೀರಿ ನೀವು ಅಪ್ಲಿಕೇಶನ್ ಅನ್ನ ಫಿಲ್ ಮಾಡಿ ಎಕ್ಸಾಮ್ ಅನ್ನ ಬರೆದು ಸೆಲೆಕ್ಟ್ ಆಗುತ್ತೆ. ಸೊ ಕಮಿಂಗ್ ಟು ಎಜುಕೇಶನ್ ಕ್ವಾಲಿಫಿಕೇಶನ್. ಸೊ ಕಮಿಂಗ್ ಟು ಎಜುಕೇಶನ್ ಕ್ವಾಲಿಫಿಕೇಶನ್, ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ ಏನಿದೆ ಸೊ ಇದಕ್ಕೆ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಏನಿದೆ ಇದನ್ನ ನೀವು ಓದಿರ್ಬೇಕು. ಇದರ ಜೊತೆಗೆ ಕಂಪ್ಯೂಟರ್ ಲಿಟ್ರಸಿ ಅಂದ್ರೆ ಮಿನಿಮಮ್ 6 ಮಂತ್ಸ್ ಡ್ಯೂರೇಷನ್ ಕೋರ್ಸ್ ಇರ್ತಕ್ಕಂತ ಒಂದು ಕಂಪ್ಯೂಟರ್ ಬೇಸಿಕ್ ಲಿಟರೇಚರ್ ನ ನೀವು ಕಂಪ್ಲೀಟ್ ಮಾಡಿರ್ಬೇಕು. ಅದೇ ರೀತಿ ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ನೋಡಿದ್ರೆ you should possess a degree in electrical engineering with same computer literacy qualification. Next one, assistant engineer mechanical. So idukku kuda degree in mechanical engineering ಮಾಡಿರಬೇಕಾಗುತ್ತೆ. For computer science, degree in computer science engineering means BE in computer science. This is BE in mechanical. ಸೊ ಈ ರೀತಿ ಕ್ವಾಲಿಫಿಕೇಶನ್ ಕೊಟ್ಟಿದ್ದಾರೆ. ಕಮಿಂಗ್ ಟು ಡಿಪ್ಲೊಮಾ ಮೀನ್ಸ್ ಜೂನಿಯರ್ ಇಂಜಿನಿಯರ್, ಇದಕ್ಕೆ ನೀವು 3 ಇಯರ್ಸ್ ಡಿಪ್ಲೊಮಾ ಏನಿರುತ್ತೆ ಫಾರ್ ಸಿವಿಲ್ ಇಂಜಿನಿಯರಿಂಗ್ ಸ್ಟಡಿ ಮಾಡಿರ್ಬೇಕಾಗುತ್ತೆ. ಜೊತೆಗೆ ಕಂಪ್ಯೂಟರ್ ಕೋರ್ಸ್ ಅನ್ನ ಮಾಡಿರ್ಬೇಕಾಗುತ್ತೆ. ಫಾರ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಡಿಪ್ಲೊಮಾ, ಫಾರ್ ಮೆಕ್ಯಾನಿಕಲ್ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅನ್ನ ಮಾಡಬೇಕಾಗುತ್ತೆ. ಕಮಿಂಗ್ ಟು ಅಸಿಸ್ಟೆಂಟ್, ಒಂದು ಡಿಗ್ರಿ ಇರಬೇಕು ಯಾವ್ದ್ರಲ್ಲಾದ್ರೂ ಓಕೆ, ಮೀನ್ಸ್ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾವ ಡಿಗ್ರಿ ಆದ್ರೂ ಓಕೆ, ನೀವು ಎಲಿಜಿಬಲ್ ಇರ್ತೀರಿ. ಫಾರ್ ಜೂನಿಯರ್ ಅಸಿಸ್ಟೆಂಟ್ PUC is enough. ಸೊ PUC ಅನ್ನ ನೀವು ಓದಿದ್ರೆ ಜೊತೆಗೆ 1 ಇಯರ್ ಡ್ಯೂರೇಷನ್ ಕೋರ್ಸ್ ಕಂಪ್ಯೂಟರ್ ಬೇಸಿಕ್ಸ್ ಅನ್ನು ನೀವು ಕಲ್ತಿರ್ಬೇಕಾಗುತ್ತೆ. ಫಾರ್ ಮೀಟರ್ ರೀಡರ್ ಇದು ಕೂಡ ಗ್ರೂಪ್ C ಪೋಸ್ಟ್. ಸೊ ಇದಕ್ಕೂ ಕೂಡ PUC ನಲ್ಲಿ ನೀವು ಪಾಸ್ ಆಗಿರ್ಬೇಕು ಮತ್ತೆ 6 ಮಂತ್ಸ್ ಕಂಪ್ಯೂಟರ್ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಗೆ ಇರಬೇಕಾಗುತ್ತೆ. ಫಾರ್ ಲಾಸ್ಟ್ ಒನ್ 2ನೇ ದರ್ಜೆ ಉಗ್ರಾಣ ಪಾಲಕ, ಇದಕ್ಕೆ ಯು ಮಸ್ಟ್ ಪಾಸ್ ಇನ್ PUC ವಿತ್ ಸರ್ಟಿಫಿಕೇಟ್ ಕೋರ್ಸ್ ಇನ್ ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಆಫ್ ಎನಿ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ಅಂಡ್ 1 ಇಯರ್ ಡ್ಯೂರೇಷನ್ ಇನ್ ಕಂಪ್ಯೂಟರ್ ಬೇಸಿಕ್ಸ್. ಸೊ ದಿಸ್ ಇಸ್ ಅಬೌಟ್ ಒಂದು ಏನು ಕ್ವಾಲಿಫಿಕೇಶನ್ ಇದೆ. ಸೊ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಈ ರೀತಿಯಾಗಿ ಇರುವಂತದ್ದು. ಸೊ ನೆಕ್ಸ್ಟ್ ಕಮಿಂಗ್ ಟು ಏಜ್ ಲಿಮಿಟ್, ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಏನಿದ್ದಾರೆ ಸೊ ಜನರಲ್ ಮೆರಿಟ್ ಗೆ 38 ಇಯರ್ಸ್ ಇರುವಂತದ್ದು. ಫಾರ್ OBC, ಸೊ OBC ಸ್ಟೂಡೆಂಟ್ಸ್ ಯಾರಿದ್ದೀರಿ ಅವರಿಗೆ 41 ಇಯರ್ಸ್ ಇರುವಂತದ್ದು. ಅದರ್ SC ಆರ್ ST ಆರ್ ಕೆಟಗರಿ 1 ಏನಿದೆ ಸೊ ಈ ಸ್ಟೂಡೆಂಟ್ಸ್ ಗೆ 43 ಇಯರ್ ತನಕನೂ ಕೂಡ ಎಕ್ಸಾಮ್ ಅನ್ನ ಅಪ್ಲೈ ಮಾಡ್ಲಿಕ್ಕೆ ಚಾನ್ಸ್ ಇರುವಂತದ್ದು. ಕಮಿಂಗ್ ಟು ಒಂದು ಟೈಮ್ ಲೈನ್, ಸೊ ಟೈಮ್ ಲೈನ್ ಅನ್ನ ನೋಡೋದಿದ್ರೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಪ್ರಾರಂಭ ಆಗ್ತಾ ಇರ್ತಕ್ಕಂಥದ್ದು 17/11/2025. ಸೊ ನವೆಂಬರ್ 17ರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಇರುವಂತದ್ದು. ನೆಕ್ಸ್ಟ್ ಲಾಸ್ಟ್ ಡೇಟ್ ಇರುವಂತದ್ದು 25/11/2025. ಸೊ ಜಸ್ಟ್ 8 ಡೇಸ್ ಇಲ್ಲಿರುವಂತದ್ದು. ಫೀಸ್ ಅನ್ನ ಪೇ ಮಾಡ್ಲಿಕ್ಕೆ 26/11/2025 ಲಾಸ್ಟ್ ಡೇಟ್ ಇರುವಂತದ್ದು. ಸೊ ಫೀಸ್ ಕೂಡ ಇಲ್ಲ ಮೆನ್ಷನ್ ಮಾಡಿದ್ದಾರೆ. ಫಾರ್ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಏನಿದ್ದಾರೆ ಅವರಿಗೆ ಮತ್ತೆ OBC ಕ್ಯಾಂಡಿಡೇಟ್ಸ್ ಗೆ 750
ಫೀಸ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಸೊ ಇಲ್ಲಿ ಫೀಸ್ ಡೀಟೇಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಿ. ಅದೇ ರೀತಿ SC ST ಕ್ಯಾಟಗರಿ 1 XMT, ಸೊ ಇವರಿಗೆ 500 ರೂಪೀಸ್ ಇರುವಂತದ್ದು, PH ಕ್ಯಾಂಡಿಡೇಟ್ಸ್ ಗೆ 250 ರೂಪೀಸ್ ಇರುವಂತದ್ದು. ಕಮಿಂಗ್ ಟು ಎಕ್ಸಾಮ್ ಪ್ಯಾಟರ್ನ್. ಸೊ ಎಕ್ಸಾಮ್ ಪ್ಯಾಟರ್ನ್ ನಾವು ಆಲ್ರೆಡಿ ನೋಡಿದೀವಿ ಪ್ರೀವಿಯಸ್ ನೋಟಿಫಿಕೇಶನ್ಸ್ ಅಲ್ಲೂ ಕೂಡ. ಸೊ ಫಾರ್ AE ಲೆವೆಲ್ ಏನಿದೆ ಗ್ರೂಪ್ B ಪೋಸ್ಟ್ಗಳು, ಈ 4 ಪೋಸ್ಟ್ ಗಳಿಗೆ AE ಇನ್ ಸಿವಿಲ್, AE ಇನ್ ಎಲೆಕ್ಟ್ರಿಕಲ್, AE ಇನ್ ಮೆಕ್ಯಾನಿಕಲ್ ಅಂಡ್ AE ಇನ್ ಕಂಪ್ಯೂಟರ್ ಸೈನ್ಸ್ ಗೆ 2 ಪೇಪರ್ ಇರ್ತದೆ. ಸೊ ಒನ್ ಇಸ್ ಜನರಲ್ ಸ್ಟಡೀಸ್. ಸೊ ಈ ಪೇಪರ್ ನ ನೀವು ಅಟೆಂಡ್ ಮಾಡಬೇಕಾಗುತ್ತೆ 300 ಅಂಕಗಳಿಗೆ. ಸೊ 100 ಕ್ವಶನ್ಸ್ ಇರುವಂತದ್ದು, 300 ಮಾರ್ಕ್ಸ್ ಗೆ ನೀವು 2 ಅವರ್ಸ್ ನಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ. ಕಂಪ್ಲೀಟ್ಲಿ MCQ ಪೇಪರ್ ನಿಮ್ಗೆ ಕೊಡುವಂತದ್ದು. ಸೆಕೆಂಡ್ ಒನ್ ಇಸ್ ಸ್ಪೆಸಿಫಿಕ್ ಪೇಪರ್. ಇದರ ಸಿಲೆಬಸ್ ಅನ್ನ ಲೇಟರ್ ವೆಬ್ಸೈಟ್ ನಲ್ಲಿ KE ಅಪ್ಲೋಡ್ ಮಾಡುವಂತದ್ದು. ನಿರ್ದಿಷ್ಟ ಪತ್ರಿಕೆ ಏನಿದೆ, ಸೊ ಸ್ಪೆಸಿಫಿಕ್ ಪೇಪರ್. ಫಾರ್ ಎಕ್ಸಾಂಪಲ್ ಫಾರ್ ಸಿವಿಲ್ ಇಂಜಿನಿಯರಿಂಗ್, ಸಿವಿಲ್ ರಿಲೇಟೆಡ್ ಸಬ್ಜೆಕ್ಟ್ಸ್ ಏನಿದೆ, ಸೊ VTU ಸಿಲೆಬಸ್ ಏನಿದೆ ಆ ಒಂದು ಸಬ್ಜೆಕ್ಟ್ಸ್ ಅನ್ನ ಕೊಡುವಂತದ್ದು. ಫಾರ್ AE ಎಲೆಕ್ಟ್ರಿಕಲ್, ಸೇಮ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಬರುವಂತದ್ದು. ಫಾರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಬರ್ತದೆ. ಸೊ ಬಟ್ 4 ಪೋಸ್ಟಿಗೆ ಜನರಲ್ ಸ್ಟಡೀಸ್ ಸೇಮ್ ಇರುವಂತದ್ದು, ಸ್ಪೆಸಿಫಿಕ್ ಪೇಪರ್ ಡಿಫರೆಂಟ್ ಇರುವಂತದ್ದು. ಸೊ ನೆಕ್ಸ್ಟ್ ಒನ್ ಇಸ್ ಫಾರ್ JE ಲೆವೆಲ್. ಸೊ JE ಲೆವೆಲ್ ಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಫಾರ್ JE ಸಿವಿಲ್, JE ಎಲೆಕ್ಟ್ರಿಕಲ್ ಅಂಡ್ JE ಮೆಕ್ಯಾನಿಕಲ್. ಜನರಲ್ ಸ್ಟಡೀಸ್ ನಲ್ಲಿ ಕೆಲವೊಂದು ಟಾಪಿಕ್ಸ್ ಅನ್ನ ಆಡ್ ಮಾಡಿರುವಂತದ್ದು. ಅದನ್ನ ಬಿಟ್ರೆ ಕಂಪ್ಲೀಟ್ ಗ್ರೂಪ್ B ಗೆ ಗ್ರೂಪ್ C ಗೆ ಸೇಮ್ ಪೇಪರ್ ಬರುವಂತದ್ದು. ಇಲ್ಲೂ ಕೂಡ 100 ಅಂಕಗಳಿರುತ್ತೆ. ಅಂದ್ರೆ ಇಲ್ಲಿ 100 ಪ್ರಶ್ನೆಗಳಿರುತ್ತೆ. ಬಟ್ ಒಂದು ಪ್ರಶ್ನೆಗೆ 1 ಅಂಕವನ್ನು ಕೊಟ್ಟು 100ಕ್ಕೆ ಇವರು ಕ್ಯಾಲ್ಕುಲೇಟ್ ಮಾಡುವಂತದ್ದು. 2 ಅವರ್ಸ್ ಟೈಮ್ ಇರುತ್ತೆ. ಸೆಕೆಂಡ್ ಪೇಪರ್ ವಿಲ್ ಬಿ ನಿರ್ದಿಷ್ಟ ಪತ್ರಿಕೆ, ಮೀನ್ಸ್ ನಿಮ್ಮ ಟೆಕ್ನಿಕಲ್ ಸಬ್ಜೆಕ್ಟ್ ಸಿಲೆಬಸ್ ಏನಿದೆ. ಫಾರ್ JE ನಿಮ್ಮ ಡಿಪ್ಲೊಮಾನಲ್ಲಿ ಇದ್ದಂತ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್, ಎಕ್ಸಾಂಪಲ್ ಸಿವಿಲ್ ಅಂತಂದ್ರೆ ಸಿವಿಲ್ ಡಿಪ್ಲೊಮಾದಲ್ಲಿ ನೀವು ಯಾವ ಸಬ್ಜೆಕ್ಟ್ ಅನ್ನು ಸ್ಟಡಿ ಮಾಡಿದಿರಿ ಅದನ್ನೇ ಅಗೇನ್ ನೀವು ಇಲ್ಲಿ ಸ್ಟಡಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕಮಿಂಗ್ ಟು ಸಹಾಯಕ ಗ್ರೂಪ್ C ಏನಿದೆ, ಸೊ ಇದಕ್ಕೆ ಜನರಲ್ ಸ್ಟಡೀಸ್ ಪೇಪರ್ ಇರುವಂತದ್ದು ಅಂಡ್ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಈ ಪೇಪರ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿದೆ. ನೆಕ್ಸ್ಟ್ ಲಾಸ್ಟ್ ಒನ್ ಇಸ್ ಕಿರಿಯ ಸಹಾಯಕ ಅಂಡ್ ಮೀಟರ್ ರೀಡರ್, ಮಾಪನ ಓದುಗ. ಇದಕ್ಕೂ ಕೂಡ ಜನರಲ್ ಸ್ಟಡೀಸ್ ಇರುತ್ತೆ ಅಂಡ್ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಆಸ್ ಲೈಕ್ KPSC KA ನಡೆಸ್ತಕ್ಕಂಥ ಗ್ರೂಪ್ C ಸಿಲೆಬಸ್ ಏನಿರುತ್ತೆ ಆ ಪೇಪರ್ ಇರುವಂತದ್ದು. ನೆಕ್ಸ್ಟ್ ಇಲ್ಲೊಂದು ಪಾಯಿಂಟ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆಯ ವಿವರವಾದ ವೇಳಾಪಟ್ಟಿಯನ್ನ ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ನಂತರ ಪ್ರಕಟಿಸಲಾಗುತ್ತದೆ. ಸೊ ಟೈಮ್ ಟೇಬಲ್ ಅನ್ನ ಲೇಟರ್ ದೇ ವಿಲ್ ಅಪ್ಲೋಡ್. ದೆನ್ ಸೆಕೆಂಡ್ ಪಾಯಿಂಟ್, ಅಭ್ಯರ್ಥಿಯು ಅರ್ಹತೆಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಒಟ್ಟು ಅಂಕಗಳಲ್ಲಿ ಕನಿಷ್ಠ 35ರಷ್ಟು ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತದೆ ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಎಕ್ಸಾಂಪಲ್ 100 ಜನರಲ್ ಸ್ಟಡೀಸ್, 100 ಸ್ಪೆಸಿಫಿಕ್ ಪೇಪರ್ ಗೆ ನೀವು ಅಟೆಂಡ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಟೋಟಲ್ 200ಗೆ ಯು ಮಸ್ಟ್ ಸ್ಕೋರ್ 70. ಸೊ ದಿಸ್ ಇಸ್ ದ ಮಿನಿಮಮ್ ಮಾರ್ಕ್ಸ್ ಟು ಗೆಟ್ ಸೆಲೆಕ್ಟೆಡ್. ಸೊ ಇವನ್ ಎಕ್ಸಾಂಪಲ್ 100 ಪೋಸ್ಟ್ ಇದೆ, 100 ಪೋಸ್ಟ್ ಅಲ್ಲಿ ಯಾರು ಕೂಡ ಈ ಒಂದು 70 ಕ್ರಾಸ್ ಮಾಡಿಲ್ಲ ಅಂತಂದ್ರೆ ಆ ಪೋಸ್ಟ್ ಗಳು ವೇಕೆಂಟ್ ಆಗಿ ಉಳ್ಕೊಳ್ಳುತ್ತೆ ಹೊರತು 69 ತೆಗೆದವರಿಗೆ 68 ತೆಗೆದವರಿಗೆ ಅದು ಸಿಗೋದಿಲ್ಲ ಅನ್ನೋಂಥದ್ದು ಇದರ ಅರ್ಥ. ನೆಕ್ಸ್ಟ್ ಒನ್ ಇಸ್ ನೆಗೆಟಿವ್ ವ್ಯಾಲ್ಯೂಯೇಷನ್. ಸೊ ನೆಗೆಟಿವ್ ಎಕ್ಸಾಂಪಲ್ ABCD ಗೆ ನೀವು ಹಾಕಿರ್ತೀರಿ, ಇದರಲ್ಲಿ ತಪ್ಪಾದ್ರೆ ಅದಕ್ಕೆ ಏನಾದ್ರು ಪೆನಾಲ್ಟಿ ಇದೆಯಾ ಅಂತ ನೋಡೋದಿದ್ರೆ 1/4 ಏನಿದೆ ಟೋಟಲ್ ವೈಟೇಜ್ ಆಫ್ 1 ಕ್ವಶನ್ ಅದನ್ನ ಇಲ್ಲಿ ಇವರು ಚಾರ್ಜ್ ಮಾಡುವಂತದ್ದು. ಎಕ್ಸಾಂಪಲ್ ನೀವು ಆಪ್ಷನ್ B ಹಾಕಿರ್ತೀರಿ, ಅದು ಉತ್ತರ ತಪ್ಪಾಗಿದ್ರೆ -0.25 ನಿಮ್ಮ ಮಾರ್ಕ್ಸ್ ಇಂದ ಡಿಡಕ್ಟ್ ಮಾಡ್ತಾರೆ. ಪ್ಲಸ್ ಈ ಒಂದು OMR ನಲ್ಲಿ 5th ಆಪ್ಷನ್ ಕೂಡ ಇರುತ್ತೆ. ಅಂದ್ರೆ ಎಕ್ಸಾಮ್ ನಲ್ಲಿ ನೀವು ಮಸ್ಟ್ ಅಂಡ್ ಶುಡ್ ಉತ್ತರ ಗೊತ್ತಿಲ್ಲದೆ ಇದ್ದರೆ ಈ ಒಂದು 5ನೇ ಆಯ್ಕೆಯನ್ನ ಚೂಸ್ ಮಾಡ್ಬೇಕಾಗುತ್ತೆ. ಸೊ ಇದೆಲ್ಲ ಜನರಲ್ ಏನು ಇನ್ಸ್ಟ್ರಕ್ಷನ್ಸ್ ಪ್ರೀವಿಯಸ್ ನೋಟಿಫಿಕೇಶನ್ಸ್ ಅಲ್ಲಿ ಇತ್ತು ಅದನ್ನ ಇಲ್ಲೂ ಕೂಡ ಕೊಟ್ಟಿರುವಂತದ್ದು. ಇದೆಲ್ಲವನ್ನ ಕೂಡ ನೀವು ನೋಟಿಫಿಕೇಶನ್ ನಲ್ಲಿ ನೋಡ್ಬೋದು. ಸೊ KEA BWSSB ಡಿಪಾರ್ಟ್ಮೆಂಟ್ ಇದೆ. BWSSB ಡಿಪಾರ್ಟ್ಮೆಂಟ್ ನಲ್ಲಿ ನವೆಂಬರ್ 15ರಂದು 120 ಪೋಸ್ಟ್ಗಳಿಗೆ ಪ್ಲಸ್ 45 ಬ್ಯಾಕ್ಲಾಗ್ ಹುದ್ದೆಗಳಿಗೆ ನೋಟಿಫಿಕೇಶನ್ ಹೊರಡಿಸಿದೆ. ಸೊ ಯಾರ್ಯಾರು ಎಲಿಜಿಬಲ್ ಇದ್ದೀರಿ, ಸೊ BE ಮಾಡಿರ್ತಕ್ಕಂಥವ್ರು ಎಲಿಜಿಬಲ್ ಇದ್ದೀರಿ, ಡಿಪ್ಲೊಮಾ ಮಾಡಿರ್ತಕ್ಕಂಥವ್ರು ಎಲಿಜಿಬಲ್ ಇದ್ದೀರಿ, ಪ್ಲಸ್ ಅಸಿಸ್ಟೆಂಟ್, ಜೂನಿಯರ್ ಅಸಿಸ್ಟೆಂಟ್ ಗೆ ಡಿಗ್ರಿ ಅಂಡ್ PUC ಮಾಡಿರುವಂತವ್ರು ಕೂಡ ಎಲಿಜಿಬಲ್ ಇರುವಂತದ್ದು. ಸೊ ಇದಕ್ಕೆ ಅಪ್ಲೈನ ನೀವು ಯಾವಾಗಿಂದ ಮಾಡಬೇಕು, 17ನೇ ತಾರೀಕಿನಿಂದ 25 ನವೆಂಬರ್ ಇದ್ರೊಳಗಡೆ ನೀವು ಅಪ್ಲೈನ ಮಾಡ್ಕೊಳ್ಬೇಕು. ಸೊ ಎಕ್ಸಾಮ್ ನಲ್ಲಿ ನಿಮ್ಗೆ 2 ಪೇಪರ್ ಇರುತ್ತೆ. ಪೇಪರ್ 1 ಜನರಲ್ ಸ್ಟಡೀಸ್
ಪೇಪರ್ ಟು ಸ್ಪೆಸಿಫಿಕ್ ಪೇಪರ್. ಸೊ ಇವತ್ತಿನಿಂದ ನೀವು ಅಪ್ಲೈನ ಮಾಡಿದ್ಮೇಲೆ ನಿಮ್ಮ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಎಸ್ಪೆಷಲಿ ಬಿಇ ಸಿವಿಲ್ ಅಂಡ್ ಡಿಪ್ಲೊಮಾ ಸಿವಿಲ್ ಸ್ಟೂಡೆಂಟ್ಸ್ ಯಾರ್ಯಾರಿದ್ದೀರಿ. ಸೊ ಫಸ್ಟ್ ನೀವು BWSSB 2019 ಒಂದು ನೋಟಿಫಿಕೇಶನ್ ಮಾಡಿತ್ತು. ಆ ಎಕ್ಸಾಮಿನೇಷನ್ ಪೇಪರ್ಸ್ ಅನ್ನ ರೆಫರ್ ಮಾಡಿ. ಎಇ ಅಂಡ್ ಜೆಇ ಪೇಪರ್ಸ್ ಬೋತ್ ಕೂಡ ಕ್ವಶನ್ ಬ್ಯಾಂಕ್ ನಲ್ಲಿ ಕವರ್ ಆಗಿರುವಂತದ್ದು. ಎಸ್ಪೆಷಲಿ ಎಇ ಕ್ವಶನ್ ಬ್ಯಾಂಕ್ ಅವೈಲಬಲ್ ಇರೋದ್ರಲ್ಲಿ BWSSB ಪೇಪರ್ಸ್ ಬೋತ್ ಜನರಲ್ ಸ್ಟಡೀಸ್ ಅಂಡ್ ಟೆಕ್ನಿಕಲ್ ಕವರ್ ಆಗಿದೆ. ಸೊ ಯಾರ್ಯಾರಿಗೆ ಕ್ವಶನ್ ಬ್ಯಾಂಕ್ಸ್ ಅವಶ್ಯಕತೆ ಇದೆ ಫಾರ್ ಎಇ ಅಂಡ್ ಜೆಇ ಕ್ವಶನ್ ಬ್ಯಾಂಕ್ಸ್ ಅವಶ್ಯಕತೆ ಇದೆ, ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಜೊತೆಗೆ ಸ್ಟಡಿ ಮೆಟೀರಿಯಲ್ಸ್ ಫಾರ್ ಸ್ಪೆಸಿಫಿಕ್ ಪೇಪರ್ ಅಂಡ್ ಜನರಲ್ ಸ್ಟಡೀಸ್ GS ಪ್ಲಸ್ ಟೆಕ್ನಿಕಲ್ ಬುಕ್ಸ್ ಕೂಡ ಅವೈಲಬಲ್ ಇರುವಂತದ್ದು. ಸೊ ಇದಕ್ಕೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಅಂಡ್ ಟೆಕ್ನಿಕಲ್ ಅಂಡ್ ಜನರಲ್ ಸ್ಟಡೀಸ್ ಕ್ಲಾಸಸ್, ಸೊ ಇದು ಕೂಡ ನಮ್ಮಲ್ಲಿ ಅವೈಲಬಲ್ ಇರುವಂತದ್ದು. ಸೊ ಫರ್ದರ್ ಇನ್ಫಾರ್ಮೇಶನ್ ಬೇಕಿದ್ರೆ ಐಮೋಡ್ ನಂಬರ್ ಏನಿದೆ, ಐಮೋಡ್ ಲರ್ನಿಂಗ್ ಸೆಂಟರ್ ನಂಬರ್ 9164188844 ಈ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿ ನೋಟ್ಸ್ ಆರ್ ಕ್ವಶನ್ ಬ್ಯಾಂಕ್ಸ್ ಸ್ಯಾಂಪಲ್ಸ್ ಅನ್ನ ಪಡೆದುಕೊಳ್ಳಬಹುದು ಆರ್ ಫರ್ದರ್ ಡೀಟೇಲ್ಸ್ ಅನ್ನ ಪಡೆದುಕೊಳ್ಬಹುದು. ಸೊ ಈ ನಂಬರಿಗೆ ವಾಟ್ಸ್ಆಪ್ ಅನ್ನ ಮಾಡಿ ಆರ್ ಕಾಲ್ ಅನ್ನ ಮಾಡಿ ಈ ನೋಟಿಫಿಕೇಶನ್ ರಿಲೇಟೆಡ್ ಫರ್ದರ್ ಇನ್ಫಾರ್ಮೇಶನ್ ನೀವು ಪಡೆದುಕೊಳ್ಳಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.